ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಚೌಳಿಕಾಯಿ ಪಲ್ಯ ಮಾಡ್ತೇನೆ. ಚೌಳಿಕಾಯಿ ಅಂದರೆ ಈ ಕಡೆ ಇದು ಬೆಂಗಳೂರು ಕಡೆ ಗೋರಿಕಾಯಿ ಅಂತಾರೆ, ಉತ್ತರ ಕರ್ನಾಟಕದ ಕಡೆ ಅದಕ್ಕೆ ಚೌಳಿಕಾಯಿ ಅಂತಾರೆ ನೋಡಿ. ಇದನ್ನೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಸ್ವಚ್ಛ 2-3 ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ನಾನು ನೆನ್ನೆ ತರಕಾರಿ ತಂದಿದ್ದೆ, ಇದಕ್ಕೆ ಹಾಕ್ತಾಯಿದ್ದೀನಿ. ಹುರ್ಕೊಳ್ಳೋಣ. ಏನು ನೀರಿನ ಅಂಶ ಇಲ್ಲ, ಎಲ್ಲ ಫುಲ್ ಕ್ಲೀನಾಗಿದೆ. ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಹತ್ತಿರುತ್ತಲ್ಲ ನೀರು, ಹುರ್ಕೊಳ್ಳೋಣ. ಇದು ಸಂಪೂರ್ಣ ಡ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಹಾಗೆ ಕಂಟಿನ್ಯೂಸ್ಲಿ ಕೈ ಬಿಡದೆ ಫ್ರೈ ಮಾಡ್ಕೊಂಡ್ಬಿಡ್ಬೇಕಿಲ್ಲ ಅಂತ ಹತ್ತುತ್ತೆ ಅದು. ಎಣ್ಣೆ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಕುಟ್ಬಿಟ್ಟು ಸಣ್ಣ ಕಟ್ ಮಾಡಿದರೆ ಬೇಗ ಪೇಸ್ಟ್ ಆಗುತ್ತೆ ಅಂತ ನಾನು ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಕುಟ್ಟಣಿಗೆನಲ್ಲಿ ಒಂದು ಚಿಕ್ಕ ತುಂಡು ಶುಂಠಿ ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಒಂದು ಚಿಕ್ಕ ಪೀಸು ಬೆಳ್ಳುಳ್ಳಿ, ಇಷ್ಟು ಸೇರಿಸಿ ಕುಟ್ಕೊಳ್ಳೋಣ. ಇವಾಗ ಸ್ವಲ್ಪ ಕೆಂಪಿಗೆ ಹುರಿಬೇಕಿದು. ಕೆಲವೊಬ್ಬರು ಬೇಯಿಸಿ ಕೂಡ ಮಾಡ್ತಾರೆ. ಬೇಯಿಸಿ ಮಾಡಿದಷ್ಟು ಟೇಸ್ಟ್ ಬರೋದಿಲ್ಲ. ತುಂಬ ಎಳೆಯದಾಗಿರೋದನ್ನು ತೊಗೋಬೇಕು. ದಪ್ಪ ತೊಗೊಂಡ್ರೆ ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ಎಳೆಯದಾಗಿದ್ದರೆ ಪಲ್ಯ ಮಸ್ತಿರುತ್ತೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆ ತಿನ್ಬೋದು. ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊತೀನಿ. ಸ್ವಲ್ಪ ಮೆಣಸಿನ್ಕಾಯಿ ಕುಟ್ಕೊಂಬರ್ತೀನಿ. ಹಚ್ಕೋತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಹಾಕೋಣ. ನೀವು ಅಚ್ಚಖಾರದ ಪುಡಿ ಬೇಕಿದ್ರೆ ಹಾಕೋಬಹುದು, ಅದು ಅಷ್ಟು ಟೇಸ್ಟ್ ಅನಿಸಲ್ಲ ಅದಕ್ಕೆ ಅಂತ ನಾನು ಹಸಿ ಮೆಣಸಿನ್ಕಾಯಿನೇ ಹಾಕೋದು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಘಾಟ್ ಹೇಳುತ್ತೆ, ಸೀನೆಲ್ಲ ಬರುತ್ತೆ ಅದಕ್ಕೆ ಸ್ವಲ್ಪ ಒಂದು ಹನಿ ನೀರು ಹಾಕ್ಬಿಟ್ರೆ, ಇಲ್ಲ ಅಥವಾ ಸ್ಟವ್ ಆಫ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಚಿಟಿಕೆ ಸಕ್ಕರೆ ಹಾಕೋತಾ ಇದ್ದೀನಿ. ಹುಳಿ ಹಾಕ್ತೀನಿ ಅಂಥೇಳಿ, ನೀವು ಬೇಡ ಅಂದರೆ ಬಿಡಿ. ಫ್ರೈ ಮಾಡ್ಕೊಳ್ಳೋಣ. ಹುಣಸೆ ರಸ ಇದು ಹಾಕ್ತಾಯಿದ್ದೀನಿ. ಅವರು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ನಾನು ನೆನೆಸ್ಬಿಟ್ಟು. ಅದರಲ್ಲಿ ಸ್ವಲ್ಪ ಹಾಕೋಣ. ಜಾಸ್ತಿ ಹುಳಿ ಹಾಕ್ಬಿಡಿ. ಹುಳಿ ಜಾಸ್ತಿ ಆದರೆ ಚೆನ್ನಾಗಿ ಅನ್ಸೋದಿಲ್ಲ. ಅದು ಸ್ವಲ್ಪ ರಸ ನೋಡಿ, ಇಷ್ಟು ಸಾಕು ಇದಕ್ಕೆ. ಚೌಳಿಕಾಯಿ ತೊಗೊಂಡಿರ್ತೀರ, ಗೋರಿಕಾಯಿ ನೋಡ್ಕೊಂಡು ಅದ್ರ ಮೇಲೆ ಹುಳಿ, ಉಪ್ಪು, ಖಾರ ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೆ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಹಾಕೋಣ. ಚೆನ್ನಾಗಿ ಬೇಯಬೇಕು ಅದು ಸಾಫ್ಟಾಗಿ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ಪ್ಲೇಟನ್ನು ಮುಚ್ಚಿ ಇವಾಗ 10 ನಿಮಿಷ ಬೇಯಿಸ್ಕೊಳ್ಳೋಣ, ಸಾಫ್ಟ್ ಆಗೋವರೆಗೂ. ನೋಡಿ, ಪಲ್ಯನ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಓಪನ್ ಮಾಡಿ, ಉಗಿಯಿಂದ ಕೈ ಬಿಡುತ್ತೆ. ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು ನಾನು ಫ್ರಿಜ್ಜಲ್ಲಿಲ್ಲ, ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಬಾಟಲಲ್ಲಿ ಹಾಕಿ. ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದು ಕಡಲೆ ಬೀಜ ಹುರಿದು ಇಮಿಡಿಯೇಟಾಗಿ ಕೂಡ ಈ ಕುಟ್ಟಣಿಗೆಯಲ್ಲಿ ಕುಟ್ಟಿನೂ ಹಾಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ಕೂಡ ಮಾಡ್ಕೋಬೋದು. ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಸ್ವಲ್ಪ ರಸ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಇನ್ನೊಂದು ಸ್ವಲ್ಪ ಬೇಯಬೇಕಿದು. ನೋಡಿ, ಕೊತ್ತಂಬರಿ ಸೊಪ್ಪಿದ್ದರೆ ಉದುರಿಸ್ಕೊಳ್ಳಿ ಮೇಲೆ, ಇಲ್ಲಾಂದರೆ ಹೀಗೆ ಕೂಡ ಮಾಡ್ಬೋದು. ಇದು ರೆಡಿಯಾಗಿದೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆ ನೀವು ಕೂಡ ಮಾಡಿ ನೋಡಿ. ನಮಸ್ಕಾರ.